ಈ ವರದಿಯನ್ನು ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ, ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನುವಂಥ ಸಂಬಂಧವನ್ನು ಜೋಡಿಸಿದರು. ಒಬ್ಬ ಅತ್ಯಾಚಾರಿ ಪ್ರಕರಣದಲ್ಲಿ ಸಿಲುಕಿರುವಂಥ ವ್ಯಕ್ತಿಯನ್ನ ಇನ್ನೊಂದು ದೇಶದ ಅಂಬಾಸಿಡರು ಅಥವಾ ಇನ್ನೊಂದು ದೇಶದ ಪ್ರಧಾನಿನೋ ಸಪೋರ್ಟ್ ಮಾಡ್ತಾನೆ ಅಂತಂದ್ರೆ ನೀವು ನಂಬಲಿಕ್ಕೆ ಸಾಧ್ಯನಾ? ಆದರೆ ಮೋಹಿತ್ ತಗೊಂಡಿರೋರು ಬೇರೆ ಇದ್ದಾರೆ. ಯಾರು ತಗೊಂಡ್ರು ಸ್ವಾಮಿ? ಹಾಗಾದ್ರೆ ಸಂತೋಷ್ ರಾವ್ನ ಕನೆಕ್ಟ್ ಮಾಡುವಂತಹ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲದ ಕಾರಣ 240 ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಎಸ್ಪೆಷಲಿ ಧರ್ಮಾಧಿಕಾರಿಗಳ ವಿರುದ್ಧ ಸುದ್ದಿಯನ್ನು ಪ್ರಕಟ ಮಾಡೋಕ್ಕೆ ಆರಂಭ ಮಾಡುತ್ತೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನೇ ಇಲ್ಲ, ಪೂಜೆನೇ ಮಾಡಬೇಕಾ? ಧರ್ಮಸ್ಥಳದಲ್ಲಿ ಮಂಜುನಾಥನ ಕೈ ಮುಗಿಬೇಕಾ ಅಂತೆಲ್ಲ ಪ್ರಶ್ನೆಗಳೆತ್ತದು. ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ಚಾನಲ್ನೇ ಡಿಲೀಷನ್ ಮಾಡುವಂತಹ ಆರ್ಡರ್ನು ಕೂಡ ಕೋರ್ಟಿಂದ ತಗೊಬಂತು. ಜಾನ್ ಡೋ ಆರ್ಡರ್. ಈ ಆರ್ಡರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಅವರು 4,000 ವಿಡಿಯೋ ಡಿಲೀಟ್ ಆಗಿರೋದು ಕೋರ್ಟಿಂದ. 4,000 ವಿಡಿಯೋನ ಕೋರ್ಟು ಸುಮ್ಮನೆ ಏಕಾಏಕಿ ಡಿಲೀಟ್ ಮಾಡಿಲ್ಲ, ಎಲ್ಲವನ್ನ ಸ್ಕ್ರೀನಿಂಗ್ ಮಾಡಿ ನೀವು ಯಾರಾದರೂ ಇನ್ನು ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ಗಳನ್ನ ಇಟ್ಟಿದ್ರೆ ದಯಮಾಡಿ ತೆಗೆದಾಕ್ಬಿಡಿ. ಯಾರ್ಯಾರು ಫಾಲ್ಸ್ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಿ, ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ವೀಡಿಯೋಸ್ಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದೀರಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥ ಒಂದು ಇದಕ್ಕೆ ಸಿಗಾಕೋಬೇಡಿ. ಸ್ನೇಹಿತರು ನಮಸ್ಕಾರ. ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಿರೋರ ಬಗ್ಗೆ ನಾನು ಸತತವಾಗಿ ಸುದ್ದಿಯನ್ನು ಪ್ರಕಟ ಮಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅನ್ನುವಂತಹ ಒಂದು ಧಾರ್ಮಿಕ ಕ್ಷೇತ್ರವನ್ನು ಇಟ್ಕೊಂಡು ಇವ್ರು ಯಾವ್ಯಾವ ರೀತಿಯ ತೇಜೋವಧೆಯನ್ನು ಮಾಡಿದ್ರು, ಅದರಲ್ಲಿ ಯಾವ್ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಬಂತು, ಮತ್ತೆ ಇವತ್ತು ಜಾನ್ ಡೋ ಅನ್ನುವಂತಹ ಆರ್ಡರನ್ನು ಧರ್ಮಸ್ಥಳ ಸಂಸ್ಥೆಗೆ ಈಗ ಕೋರ್ಟ್ ಕೊಟ್ಟಿದೆ. ಅದು ಹೇಗೆ ಕೊಡ್ತು, ಅದರ ಕಾನ್ಸಿಕ್ವೆನ್ಸಸ್ ಏನು, ಅದರ ಡೆಫಿನಿಷನ್ ಏನು, ಜಾನ್ ಡೋ ಆರ್ಡರ್ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಎಲ್ಲ ವಿಚಾರಗಳನ್ನ ಹೇಳುವ ಮೊದಲು ನಾನು ಒಂದು ವಿಚಾರವನ್ನು ಸ್ಪಷ್ಟನೆ ಮಾಡಬೇಕು. ಈ ವಿಚಾರದಲ್ಲಿ ಸ್ವಲ್ಪ ನಾವು 2012ರಿಂದ ಬರೋಣ. ಸೌಜನ್ಯ ಪ್ರಕರಣ ಆಗಿದ್ದು 2012. ಆಗ ಎಲ್ಲ ಯಾವ್ಯಾವ ರೀತಿ ಮಾತಾಡಿದ್ರು ಅನ್ನೋದನ್ನ ನೀವೆಲ್ಲರೂ ನೋಡಿದಿರಿ. ಎಸ್ಪೆಷಲಿ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು ಯಾವ ರೀತಿ ಮಾತಾಡಿದ್ರು. ಪ್ರಕರಣ ಆದಮೇಲೆ, ಪ್ರಕರಣ ಆದಿ 366 ದಿನಗಳ ನಂತರ ಅದೇ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು ಹೆಗ್ಗಡೆ ಫ್ಯಾಮಿಲಿಯವರನ್ನ ಏಕಾಏಕಿ ಒಂದು ಚಾನೆಲ್ನ ಡಿಬೇಟ್ನಲ್ಲಿ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ತಂದು ಇಟ್ಬಿಡ್ತಾರೆ. ನೋಡಿ ಇವನೇ ಇಂಥದ್ದೇ ಮಾಡಿದ್ದು, ಇವನೇ ಮಾಡಿದ್ದು ಅನ್ನೋಂಥದ್ದು. ಅದು ನಿಶ್ಚಲ್ ಜೈನ್ ಹೆಸರು. ಇಮಿಡಿಯೇಟ್ಲಿ ಹೆಗ್ಗಡೆ ಅವರು ಕೂಡ ಸುವರ್ಣ 24x7 ನ್ಯೂಸ್ನಲ್ಲಿ ಬಂದು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಪಾಸ್ಪೋರ್ಟ್ ಕಾಪಿಯನ್ನು ಕೊಡ್ತಾರೆ. ಪಾಸ್ಪೋರ್ಟ್ ಕಾಪಿಯನ್ನು ಕೊಟ್ಟು ನೋಡಿ ಈ ವ್ಯಕ್ತಿ ಸುಮಾರು ಈ ಪ್ರಕರಣ ಆಗಕ್ಕೆ 1-2-3 ತಿಂಗಳು ಮುಂಚೆನೇ ಹೊರಟೋಗ್ಬಿಟ್ಟಿದ್ದಾನೆ. ಕೆಲವು ಸಂಘಟನೆಗಳು ಮತ್ತು ಹಿತಾಸಕ್ತಿಗಳು ಈ ವರದಿಯನ್ನು ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ, ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನುವಂಥ ಸಂಬಂಧವನ್ನು ಜೋಡಿಸಿದರು. ಇದರಲ್ಲಿ ವಿಶೇಷವಾಗಿ ನನ್ನ ಸಹೋದರ ಹರ್ಷೇಂದ್ರ ಕುಮಾರ ಪುತ್ರ ನಿಶ್ಚಲ್ ಕುಮಾರ್ ಇದೆ ಅನ್ನೋದನ್ನು ಜೋಡಿಸಿದರು. ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಬಯಸುವುದು ಏನು ಅಂತಂದರೆ, ಈ ಮಗು ಅವನು ಈಗ ಅಮೆರಿಕದಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದಾನೆ, ನ್ಯೂಯಾರ್ಕ್ನಲ್ಲಿ ಇದ್ದಾನೆ. ಇಲ್ಲಿ ತಮಗೆ ನಾನು ತೋರಿಸುವಂಥ ಈ ಪತ್ರದಲ್ಲಿ ಆತ ಆಗಸ್ಟ್ 12ನೇ ತಾರೀಕಿನಂದು 21ರಂದು 2012ರಂದು ಅಮೆರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೆರಳಿದ್ದು, ಅವನು ಹಿಂದಿರುಗಿದ್ದು 28ನೇ ಡಿಸೆಂಬರ್ 2012ರಂದು. ಅಂದರೆ ಈ ಘಟನೆ ಆದ ದಿವಸ ಅವನು ಅಮೆರಿಕದಲ್ಲಿದ್ದಾನೆ. ನಿನ್ನೆ ಮಾತಾಡಿದ ವ್ಯಕ್ತಿಗಳು ಎಷ್ಟು ಮಾತಾಡಿದ್ದಾರೆ ಅಂತಂದರೆ, ಇವರು ಎಲ್ಲವನ್ನೂ ಧರ್ಮಸ್ಥಳದಲ್ಲಿ ತಿರುಚಬಲ್ಲರು, ಎಲ್ಲ ಅಧಿಕಾರಿಗಳನ್ನು, ಶಾಸಕರನ್ನು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅವರು ತಮ್ಮ ಅಧಿಕಾರದ ಮತ್ತು ತಮ್ಮ ಸ್ಥಾನಮಾನದ ಬಲದಿಂದ ಬದಲಿಸಬಹುದು ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಅಮೆರಿಕದ ವೀಸಾವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಮಗೆ ಖಂಡಿತ ಹೇಳ್ತೇನೆ, ಈ ಮಗು ಆ ದಿವಸಗಳಲ್ಲಿ ನ್ಯೂಯಾರ್ಕ್ನಲ್ಲಿದ್ದ. ಅವನ ಹೆಸರು ಹೇಳಿ ಆತನ ಮೇಲೆ ಅಪವಾದ ಹೊರಿಸುವುದು ಅಂದರೆ ಇದು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ರೀತಿಯಿಂದ ಕ್ಷೇತ್ರದ ಮೇಲೆ ಕಳಂಕ ತರಬೇಕನ್ನೋ ಅಭಿಪ್ರಾಯದ ಬಂದಿದೆ. ನಾವು ಮತ್ತು ಇನ್ನೊಮ್ಮೆ ಹೇಳೋದು, ಸೌಜನ್ಯಳ ಬಗ್ಗೆ ಅದು ನಮ್ಮ ಗ್ರಾಮದ ಮಗು ಅನ್ನುವ ಭಾವನೆ ಇದೆ. ಆ ಮಗುವಿನ ಬಗ್ಗೆ ಯಾರೋ ಅಪರಾಧಿಗಳಿರಲಿ ಅವರನ್ನು ಬಂಧಿಸಬೇಕು ಅಥವಾ ಅವರ ಮೇಲೆ ಸರಿಯಾದ ತನಿಖೆ ನಡೆಯಬೇಕು, CBIಗೆ ಒಪ್ಪಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಇದನ್ನು ಕೋರಿಕೆ ಮಾಡ್ತೇನೆ. ನಮ್ಮ ಶಾಸಕ ವಸಂತ ಬಂಗೇರಲ್ಲಿ ಕೂಡ ನಾನು ಈ ಮಾತನ್ನು ಹೇಳ್ತೇನೆ. ಹೆಗ್ಗಡೆ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಆ್ಯಂಡ್ ಗ್ಯಾಂಗ್. ಇವರೆಲ್ಲರೂ ಕೂಡ ಹೆಗ್ಗಡೆ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋ ಕೆಲಸ ಮಾಡ್ತಾರೆ.
ನೆಕ್ಸ್ಟು ಪಾಸ್ಪೋರ್ಟ್ ಕಾಪಿ ಕೊಟ್ಟ ಮೇಲೂ ಕೂಡ ಇಲ್ಲ ಇದು ಸುಳ್ಳು ಕಾಪಿ ಅಂತ ಹೇಳ್ತಾರೆ. ಅಲ್ಲ, ಒಂದು ಬೇಸಿಕ್ ಕಾಮನ್ ಸೆನ್ಸ್, ನಾವು ಅದ್ರ ಬಗ್ಗೆ ಮಾತಾಡಲೇಬೇಕು. ಒಬ್ಬ ಅತ್ಯಾಚಾರಿ ಪ್ರಕರಣದಲ್ಲಿ ಸಿಲುಕಿರುವಂತ ವ್ಯಕ್ತಿಯನ್ನ ಇನ್ನೊಂದು ದೇಶದ ಅಂಬಾಸಿಡರು ಅಥವಾ ಇನ್ನೊಂದು ದೇಶದ ಪ್ರಧಾನಿನೋ ಸಪೋರ್ಟ್ ಮಾಡ್ತಾನೆ ಅಂತಂದ್ರೆ ನೀವು ನಂಬ್ಲಿಕ್ಕೆ ಸಾಧ್ಯನಾ? ಎಸ್ಪೆಷಲಿ ಆ ಟೈಮಲ್ಲಿ ಅಧಿಕಾರದಲ್ಲಿದ್ದಂಥವ್ರು ಒಬಾಮಾ ಅಂತ ಅನ್ಸುತ್ತೆ. ಅವರು ಇದಕ್ಕೆ ಕೈ ಜೋಡಿಸಿದ್ರ, ಇಲ್ಲಪ್ಪ ನಿಮ್ಮ ಮಗ ಈಗ ಮಾಡ್ಬಿಟ್ಟಿಯನಾ, ನಿಮ್ಮ ತಮ್ಮನ ಮಗ ಈಗ ಮಾಡ್ಬಿಟ್ಟಿದಾನ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇದು ನಂಬ್ಲಿಕ್ಕೆ ಆಗುತ್ತಾ? ನೆಕ್ಸ್ಟು ಈ ಕೇಸ್ ಮುಗಿಸ್ಲಿಕ್ಕೆ ಯಾರ್ಯಾರು ಟ್ರೈ ಮಾಡಿದ್ರು ಅಂತ ಸ್ವತಃ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಹೇಳಿದ್ದಾರೆ. ಸಂತೋಷ್ ರಾವ್ ಪರ ವಕೀಲರಾದಂತಹ ಮೋಹಿತ್ ಅವರು ಒಂದೇ ₹1 ದುಡ್ಡು ತಗೊಳ್ದಲ್ಲೇ ಕೇಸನ್ನ ವಾದ ಮಾಡ್ತಾರೆ. ಆದ್ರೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾರೆ, ನಾನ್ ದುಡ್ಡು ಖರ್ಚು ಮಾಡಿದೆ. ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಜಡ್ಜ್ ರೇಖಾ ಅನ್ನುವಂತ ಜಡ್ಜ್ ಲಾಯರ್ ಅಲ್ಲ, ಸಂತೋಷ್ ರಾವ್ಗೆ ಪರವಾಗಿ ವಾದಿಸಿದ ಒಬ್ರು ಲಾಯರ್ ಪುತ್ತೂರು ಮೂಲದವರು, ಅವರು ಸುಳ್ಯದವರು, ಮೋಹಿತ್ ಅಂತ ಹೇಳಿ. ನಾನೇ ಇದು ಅವನನ್ನು ಜೈಲಿಂದ ತಂದದ್ದೇ ನಾನೇ, ಅದರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ. ಆದ್ರೂ ಮೋಹಿತ್ ಹಣ ಪಡೆಯದೆ ಸ್ವಲ್ಪ ಕೆಲಸ ಮಾಡಿದ. ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದವರು, ಪಡೆದು ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್ ಆಗಿದೆ. ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದವರು, ಪಡೆದು ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್. ಆದ್ರೆ ಮೋಹಿತ್ ತಗೊಂಡಿರೋರು ಬೇರೆ ಇದ್ದಾರೆ. ಯಾರು ತಗೊಂಡ್ರು ಸ್ವಾಮಿ? ಹಾಗಾದ್ರೆ ಈ ಪಾಯಿಂಟ್ ಇನ್ನ ಉತ್ತರ ಸಿಗ್ದಂಗೆ ಕಾಣಿಸ್ತಾ ಇಲ್ಲ. ಅದೇ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಹೊರಗೆ ಬರುತ್ತೆ. ಪ್ರಾಸಿಕ್ಯೂಷನ್ ಏನಿದೆ, ಇಲ್ಲಿ ಪ್ರಾಸಿಕ್ಯೂಷನ್ ಫೇಲ್ ಆಯ್ತು ಅಂತಾನೆ ಹೇಳ್ಬೋದು. ಪ್ರಾಸಿಕ್ಯೂಷನ್ ಅಲ್ಲಿ ವಾದ ಮಾಡಬೇಕಾಗಿದ್ದಂತಹ ವ್ಯಕ್ತಿ ಸುಮಾರು ಒಂದಷ್ಟು ದುಡ್ಡುಗಳನ್ನ ಲಂಚವಾಗಿ ಸ್ವೀಕರಿಸಿದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಹೊರಬಂದ್ವು. ಅದು ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಅಲ್ಲಿ ಬಂತು. ವಸಂತ ಗಿಳಿಯರವರು ಒಂದು ಸ್ಟಿಂಗ್ ಆಪರೇಷನ್ ಎಲ್ಲ ಮಾಡಿದ್ರಲ್ಲ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಲೆಕ್ಕ ಹೇಳ್ತಾರೆ, ಇಷ್ಟು ಕೋಟಿ ಖರ್ಚು ಮಾಡಿದೀವಿ ಸೌಜನ್ಯ ಕೇಸ್ನಲ್ಲಿ ಅಂತ. ನಮಗೆ 1 ಕೋಟಿ ಮೇಲೆ ಖರ್ಚಾಗಿದೆ. CBI ಅಲ್ಲಿ ಆಫೀಸರ್ಸ್ ಅದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು, ಲಾಯರ್ಗೆ ಒಂದು ಲಾಯರ್ ಹೋಗಿ 1.5 ಲಕ್ಷ ಬೇಕು. CBI ಕಡೆಯಿಂದ ಲಾಯರ್ನು ಮಾತಾಡಿಸ್ಬೇಕು, ಅವರಿಗೂ ಏನಾದ್ರು ಕೊಡ್ಬೇಕಲ್ವಾ? ಅಲ್ವಾ? ಅದೆಲ್ಲ ಇರ್ತದೆ, ಅದನ್ನ ನಾವು ಈಗ ಮಾಡ್ಲಿಕ್ಕೆ ಹೇಳಿಕ್ಕೆ ಆಗ್ತದೆ. ಹೌದು. ಸೊ ಅದನ್ನ ಕೊಟ್ಟಿದೀವಿ, ಪಿಪಿನೆಲ್ಲ ಗಮನಿಸ್ಕೊಂಡಿದೀವಿ ಅನ್ನುವಂತ ಮಾತುಗಳು ಕೂಡ ಬರ್ತವೆ. ಇದನ್ನು ಕೂಡ ನೀವು ತಲೆಲಿಟ್ಕೊಳ್ಳಿ. ಇನ್ನ 2023 ಲೋವರ್ ಕೋರ್ಟ್ ಅಲ್ಲಿ ಒಂದು ವರ್ಡಿಕ್ಟ್ ಬರುತ್ತೆ, ಸಂತೋಷ್ ರಾವ್ ನಿರಪರಾಧಿ. ಹೇಗೆ ಬಂತು? ಸಂತೋಷ್ ರಾವ್ನ ಕನೆಕ್ಟ್ ಮಾಡುವಂತಹ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲದ ಕಾರಣ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟಿಂದ ವಿಮುಕ್ತನಾಗಿ ಬಂದ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂತೋಷ್ ರಾವ್ಗೆ ಕನೆಕ್ಟ್ ಮಾಡುವ ಯಾವುದೇ ಸರ್ಕಮ್ಟೆನ್ಸಸ್ ಎವಿಡೆನ್ಸ್ ಅಂತ ಕರಿತೀವಿ, ಅದು ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ಸಂತೋಷ್ ರಾವ್ ಹೊರಗಡೆ ಬರ್ತಾನೆ. ಅವನಿಗೆ ಅವನ ಪರವಾದಂತಹ ನ್ಯಾಯ ಸಿಗುತ್ತೆ, ಅವನು ನಿರಪರಾಧಿ ಅಂತ ಹೊರಗೆ ಬರ್ತಾನೆ. ಈಗ ಅವನ ಬಗ್ಗೆ ನಾವು ಮಾತಾಡೋದು ಬೇಡ. ಇನ್ನ 240 ಯೂಟ್ಯೂಬ್ ಚಾನೆಲ್ಗಳು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿಕೊಂಡು ಎಸ್ಪೆಷಲಿ ಧರ್ಮಾಧಿಕಾರಿಗಳ ವಿರುದ್ಧ ಸುದ್ದಿಯನ್ನ ಪ್ರಕಟ ಮಾಡಕ್ಕೆ ಆರಂಭ ಮಾಡುತ್ತೆ. 240+ ಚಾನೆಲ್ಸ್. ಸೊ ದ ಟ್ರೆಂಡ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತು. ಅದಕ್ಕೆ 240 ಚಾನೆಲ್ಗಳು ಇವರ ಬೆಂಗಾವಲಾಗಿ ನಿಂತು ಸುದ್ದಿಯನ್ನ ಪ್ರಕಟ ಮಾಡ್ತವೆ. ಒಂದು ಹೆಣ್ಣಿನ ಪರವಾಗಿ ನ್ಯಾಯ ಕೇಳಬೇಕಾಗಿದ್ದವರು ಯಾವುದೋ ಒಂದು ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ. ಇನ್ನ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲದೆ ಫೇಕ್ ಅಲಿಗೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಈ 240 ಚಾನೆಲ್ಗಳು ಸುಮಾರು 4,000ಕ್ಕೂ ಅಧಿಕ ವಿಡಿಯೋಸ್ಗಳನ್ನ ಯೂಟ್ಯೂಬ್ನಿಂದ ಕೋರ್ಟೇ ಡಿಲೀಟ್ ಮಾಡಿಸಿದೆ. ಕೋರ್ಟ್ ಅದನ್ನೆಲ್ಲ ನೋಡಿದೆಯಲ್ಲ. ಕೋರ್ಟ್ ಇದರಲ್ಲಿ ಫಾಲ್ಸ್ ಅಲಿಗೇಷನ್ಸ್, ಇದರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಎವಿಡೆನ್ಸ್ ಇಲ್ಲ ಅಂತ. ನಾವು ಮಾತಾಡ್ತಾ ಇರೋದು ಎವಿಡೆನ್ಸ್ ಬಗ್ಗೆ ರೀ, ನಾವು ಬೇರೆ ಇನ್ನೇಂತರ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ಎವಿಡೆನ್ಸ್ ಇಟ್ಕೊಂಡು ಮಾತಾಡಿ ಅಂತಾನೆ ಎಲ್ಲರಿಗೂ ಹೇಳ್ತಾರೆ ಅಂತದ್ದು. ಈಗ ನಾನು ನೆನ್ನೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ದು ಯಾವುದೋ ಒಂದು ಚರ್ಚೆ ತೆಗೆದಿದ್ದೆ, ಎವಿಡೆನ್ಸ್ ಇಟ್ಟು ಮಾತಾಡಿದೆ. ಆದ್ರೆ ಹೇಗೋ ಡಿಲೀಟ್ ಮಾಡಿಸ್ತಾ ಇದ್ದೀರಿ, ಯಾವುದೋ ಒಂದು ಒಳ್ಳೆದಾರಿನ ಇಟ್ಕೊಂಡಿದ್ದೀರಿ, ಅದನ್ನು ಕೂಡ ಡಿಲೀಟ್ ಮಾಡಿಸಿದ್ರಿ. ಇಟ್ಸ್ ಓಕೆ, ನೆನಫ್. ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸ್ವತಃ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ, ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಬದ್ಧ ಇದ್ದೀವಿ. ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕೆ ನಾವೇನ್ ಮಾಡಬೇಕು ಅದನ್ನೆಲ್ಲ ಮಾಡೋಣ. CBI ಕೊಡಿ ಅಂತ ಸ್ವತಃ ಅವತ್ತು ಅವರೇ ಹೇಳಿದ್ರು. ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಸುತ್ತಮುತ್ತ ಅಕ್ಕಪಕ್ಕದಲ್ಲಿರೋ 4 ಜನ ನಮ್ಮ ಬಗ್ಗೆ ಅಕ್ಕಪಕ್ಕದ ಮನೆಯವರು ಚರ್ಚೆಗಳು ಸ್ಟಾರ್ಟ್ ಮಾಡ್ಬಿಟ್ರೆ ನಾವೆಲ್ಲ ಗಾಬರಿಯಾಗಿ ಹೋಗ್ತೀವಿ. ಏನಪ್ಪ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತ. ಆ 4 ಜನ 40 ಜನಕ್ಕೆ ಹೋಗುತ್ತೆ, 400 ಜನಕ್ಕೆ ಹೋಗುತ್ತೆ. ಇದು ಇಡೀ ರಾಜ್ಯದಲ್ಲಿ ಯೂಟ್ಯೂಬ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು, ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಧರ್ಮಸ್ಥಳವನ್ನ ಡಿಫೇಮ್ ಮಾಡಿಟ್ರು. ಎಸ್ಪೆಷಲಿ ಮಂಜುನಾಥನ್ನು ಸೇರಿಸ್ಕೊಂಡ್ರು. ಧರ್ಮಸ್ಥಳದಲ್ಲಿ ಅಣ್ಣಪ್ಪನೇ ಇಲ್ಲ, ಪೂಜೆನೇ ಮಾಡ್ಬೇಕಾ, ಧರ್ಮಸ್ಥಳದಲ್ಲಿ ಮಂಜುನಾಥನೇ ಕೈ ಮುಗಿಬೇಕಾ ಅಂತೆಲ್ಲ ಪ್ರಶ್ನೆಗಳೆತ್ತಿದ್ರು. ಯಾರು?
ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ವೇಸ್ಟ್ ತಂದು ಮಗ್ಲಿಲ್ಲ ದೇವಸ್ಥಾನವನ್ನು ತೆಗಿಲಿಲ್ಲ. ಅದಾದ ನಂತರ ಯಾರ್ಯಾರು ಒಂದು ಲಿಬರಲ್ಸ್ ಅಂತ ಏನ್ ಕರಿತೀವಿ, ಕಮ್ಯುನಿಸ್ಟರು ಅಂತ ಏನ್ ಕರಿತೀವಿ, ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಒಂದು ರೀತಿಯ ವಾದ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲ ಅಲ್ಲಿ ದೇವರೆಲ್ಲ ಇದ್ದಿದ್ರೆ ಅಲ್ಲಿ ಇದಾಗ್ತಿರ್ಲಿಲ್ವೇನ್ರಿ, ರಕ್ಷಣೆ ಆಗ್ತಿರ್ಲಿಲ್ವೇನ್ರಿ ಅನ್ನುವಂಥ ಮಾತುಗಳನ್ನ ಆರಂಭ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ಅಥವಾ ಧರ್ಮಸ್ಥಳದ ಏನು ಸಂಸ್ಥೆಯವರು ಒಂದು ಲೀಗಲ್ ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ತಗೊಂಡ್ರು, ಕೋರ್ಟ್ಗೆ ಹೋದ್ರು, ಇಂಜೆಕ್ಷನ್ ಆರ್ಡರ್ಸ್ ಅನ್ನ ತಗೊಂಡ್ ಬಂದ್ರು. ಇದಕ್ಕೆ ಮುಂಚೆ ಅವ್ರು ಸ್ಪಷ್ಟನೆ ಕೊಟ್ಟಿದ್ರು, ಅವರ ನಿಲುವನ್ನ ಕೂಡ ಅವರೆಲ್ಲ ಪೇಪರ್ಗಳು ಪ್ರಕಟವನ್ನ ಮಾಡಿದ್ರು. ಆದ್ರೂ ಇವರೆಲ್ಲ ಎಲ್ಲೂ ನಿಲ್ಲಿಸ್ಲಿಲ್ವಲ್ಲ, ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಇಂಜೆಕ್ಷನ್ ಆರ್ಡರ್ ಅನ್ನು ತಗೊಬಂದ್ರು. ಸ್ಟಿಲ್ ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಗಳು ಮತ್ತೆ ಆಕ್ಟಿವಿಸ್ಟ್ಗಳು ಅವರ ವಿಚಾರವನ್ನ ಇಟ್ಕೊಂಡು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ರು. ಕೋರ್ಟ್ ಹೇಳಿದೆ ನೀವು ಅವ್ರ ಬಗ್ಗೆ ಮಾತಾಡ್ಬೇಡಿ ಅಂತ. ನೀವ್ ಯಾಕೆ ಮಾತಾಡ್ತಾ ಇದೀರಿ? ಇನ್ನ ಕೋರ್ಟಿಗೆ ನಿಮಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಇವರು ಅಂತ ಎಲ್ಲರಿಗೂ ಅನ್ಸಕ್ ಸ್ಟಾರ್ಟ್ ಆಯ್ತು. ಇದೆಲ್ಲ ಆದ್ಮೇಲೆ ಕಾನೂನು ಹೋರಾಟದಲ್ಲಿ ವಿಡಿಯೋ ಡಿಲೀಷನ್ಗೆ ಒಂದು ಆರ್ಡರ್ ಇರುತ್ತೆ, ಅದನ್ನು ತಗೊಬಂದ್ರು ಕೋರ್ಟಿಂದ. ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಕೋರ್ಟಿಂದ ಆರ್ಡರ್ ಅನ್ನು ತಗೊಬಂದ್ರು. ಕೋರ್ಟ್ ಸುಮ್ನೆ ಈ ವಿಡಿಯೋ ಡಿಲೀಟ್ ಮಾಡಿಸಿ ಸರ್ ಅಂತ ನಾನು ಹೋಗಿ ಅಪೀಲ್ ಮಾಡ್ಬಿಟ್ರೆ ಯಾಕೆ ಡಿಲೀಟ್ ಮಾಡಿಸ್ಬೇಕು, ಅದ್ರಲ್ಲಿ ಏನಿದೆ, ಅದ್ರಲ್ಲಿ ಏನೇನು ಅಲಿಗೇಷನ್ ಮಾಡಿದ್ದಾರೆ, ಆ ಅಲಿಗೇಷನ್ಸ್ ಎವಿಡೆನ್ಸ್ ಏನ್ ಕೊಟ್ಟಿದ್ದಾರೆ ಎಲ್ಲವನ್ನ ಕೋರ್ಟ್ ನೋಡುತ್ತೆ. ಈ ಎಲ್ಲಾ ಕೋರ್ಟ್ ಇದೆಲ್ಲ ನೋಡಿದ ಮೇಲೆ ಅದನ್ನ ಡಿಲೀಷನ್ಸ್ಗೆ ಆರ್ಡರ್ ಅನ್ನ ಕೊಡ್ತು. ಸುಮಾರು 30 ಚಾನೆಲ್ಸ್ಗಳು ಇವತ್ತಿಗೂ ಕೂಡ ಇವರ ವಿರುದ್ಧವಾಗಿ ಮಾತಾಡ್ತಾನೆ ಇರ್ತದೆ. ಇನ್ನು ಆಕ್ಟಿವಿಸ್ಟ್ಗಳ ಬಗ್ಗೆ ಕೇಳಲೇಬಿಡಿ, ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಿಗಾಕೊಂಡಿದ್ದಾರೆ ಇವರು. ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ. ಚಾನೆಲ್ನೇ ಡಿಲೀಷನ್ ಮಾಡುವಂತಹ ಆರ್ಡರ್ನು ಕೂಡ ಕೋರ್ಟಿಂದ ತಗೊಬಂದ್ರು. ಕೋರ್ಟ್ ಸುಮ್ನೆ ಕೊಟ್ಟು ಬಿಡಲ್ಲ ರೀ. ನನ್ನ ಚಾನೆಲ್ನ ಡಿಲೀಟ್ ಮಾಡಿಸ್ಬೇಕು ಅಂತಂದ್ರೆ ನಾನು ಅದಕ್ಕೆ ಪ್ರಾಪರ್ ಎವಿಡೆನ್ಸ್ ಕೊಡದೇ ಇದ್ರೆ ಕೋರ್ಟ್ ಯಾಕೆ ಡಿಲೀಟ್ ಮಾಡಿಸುತ್ತೆ? ಕೋರ್ಟು ಬುದ್ಧಿ ಇಲ್ವಾ? ಕೋರ್ಟಲ್ಲಿ ಕೂತಿರುವಂತಹ ಜಡ್ಜು ಅದೆಲ್ಲ ಯೋಚನೆ ಮಾಡೋದಿಲ್ವಾ? ಜಡ್ಜ್ ಬಗ್ಗೆನೂ ಕೂಡ ನೀವು ಕೆಲವೊಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರಿ. ಅದ್ರ ಬಗ್ಗೆಯೂ ನಮ್ಮ ಹತ್ರ ಒಂದಷ್ಟು ಆಧಾರಗಳಿವೆ, ನೀವು ಮಾತಾಡಿರುವಂಥದ್ದು. ಅದನ್ನು ಕೂಡ ಹೊರಗಡೆ ಬರುವಂತ ಕೆಲಸಗಳನ್ನ ಮಾಡ್ತೀನಿ. ನೆಕ್ಸ್ಟು ಸಮೀರ್ ಒಬ್ಬ ವಿಡಿಯೋ ಮಾಡ್ತಾನೆ ಈಗ ರೀಸೆಂಟ್ ಆಗಿ, ಎಲ್ರಿಗೂ ಗೊತ್ತು. ಧರ್ಮಸ್ಥಳದ ದೊಡ್ಡವರು ಗೌಡ್ರು ಅಂತೆಲ್ಲ ಹೇಳ್ಕೊಂಡು ಒಂದು ಸ್ಟೋರಿನ ಮಾಡ್ತಾನೆ. ಅದನ್ನ ರಿಲೀಸ್ ಮಾಡಿ ಒಂದು ಪ್ರೊಪಗೇಂಡಾ ಕ್ರಿಯೇಟ್ ಮಾಡ್ತಾನೆ, ನಾಟಕ ಆಡ್ತಾನೆ. ಆ ವಿಡಿಯೋ ಡಿಲೀಟ್ ಆಗೋಕೆ ಮುಂಚೆ ನೋಡ್ಬಿಡಿ ಅಂತ ಜನರಲಿ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾನೆ. ಆ ವ್ಯೂಸ್ ಬಗ್ಗೆ ಕೂಡ ನಮ್ಗೊಂದಷ್ಟು ಅನುಮಾನಗಳಿವೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈ ವ್ಯಕ್ತಿ ಒಂದು ವಿಡಿಯೋ ಮಾಡಿದ್ಮೇಲೆ ಆ ಥರ ಮಾಡುತ್ತೆ. ಆ ವಿಡಿಯೋ ಯಾಕೆ ಡಿಲೀಟ್ ಆಯ್ತು ಅಂತಂದ್ರೆ, ನೇರವಾಗಿ ಇಲ್ಲದೆ ಹೋದ್ರು ಇಂಡೈರೆಕ್ಟ್ ಆಗಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ಇವರು ಮಾತಾಡುವಂತಹ ಪ್ರಕರಣದಲ್ಲಿ, ಆ ಪ್ರಕ್ರಿಯೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನ ಯಾವಾಗ ವ್ಯಕ್ತ ಆಗ್ತು, ಕೋರ್ಟೇ ಆರ್ಡರ್ ಮಾಡುತ್ತೆ ಆ ಒಂದು ವಿಡಿಯೋ ಡಿಲೀಟ್ ಮಾಡಲಿಕ್ಕೆ. ಅದಾದ ಮೇಲೆ ಸಮೀರು ಮತ್ತೊಂದ್ಸಲ ವಿಡಿಯೋ ಮಾಡಬಾರ್ದು ಅಂತಿರುತ್ತೆ. ಮತ್ತೆ ಅದೇನೇನೋ ಆಗಿ ಅವರು ಒಂದು ಮಧ್ಯದಲ್ಲಿ ಸ್ಟೇ ಆರ್ಡರ್ ತಗೊಬಂದು 2ನೇ ವಿಡಿಯೋ ಸಾಕ್ಷಿ ನಾಶ ಅನ್ನುವಂಥ ವಿಡಿಯೋ ಮಾಡ್ತಾರೆ. ಮೋಸ್ಟ್ಲಿ ಪ್ರಾಬಬ್ಲಿ ಅದು ಡಿಲೀಟ್ ಆಗುತ್ತೆ. ಯಾಕೆಂತಂದ್ರೆ ಅದು ಕಾನೂನಾತ್ಮಕವಾಗಿ ಹೋರಾಟದಲ್ಲೇ ಇದೆ. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಡಿಫ್ರೆನ್ಸ್ ಬಿಟ್ವೀನ್ ಜರ್ನಲಿಸ್ಟ್ ಅಂಡ್ ಯೂಟ್ಯೂಬರ್ಸ್ ಏನು ಅಂತ. ಯೂಟ್ಯೂಬಲ್ಲಿ ಇರುವಂಥ ಜರ್ನಲಿಸ್ಟ್ಗಳು ಸುಮಾರು ಜನ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸತ್ಯವನ್ನ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ದಾಖಲೆ ಇಲ್ಲದೆ ಯಾರೂ ಮಾತಾಡ್ತಾ ಇರುವಂಥ ಒಂದಷ್ಟು ಪತ್ರಕರ್ತರನ್ನು ಮಧ್ಯೆ ನಾನೊಬ್ಬ ರಿಸರ್ಚರ್ ಜರ್ನಲಿಸ್ಟು, ನಾನೊಬ್ಬ ರಿಸರ್ಚ್ ಮಾಡ್ತೀನಿ, ಒಂದು ಪೇಪರನ್ನು ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥ ಸಣ್ಣ ಕಾಮನ್ ಸೆನ್ಸ್ ಇರೋದಿಲ್ಲ ನಿಮಗೆ. ನೀವು ದೊಡ್ಡ ಜರ್ನಲಿಸ್ಟ್ ಥರ ಆಡ್ತಿರ್ತೀರಿ. ನಾನು ನೇರವಾದಂತಹ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾವು ಸತ್ಯದೆಡೆಗೆ ನಡೆಯುವಂತಹ ಪತ್ರಕರ್ತರಾಗಬೇಕು. ಈ ವಿಚಾರದಲ್ಲಿ ಬಹಳಷ್ಟು ಜನ ದಾರಿಯನ್ನ ತಪ್ಪಿಸುವಂತ ಪತ್ರಕರ್ತರು ಅಂತ ನಾನು ಕರೆಸ್ಕೊಳ್ತಾ ಇದ್ದೀರಿ. ಐ ಆಮ್ ರಿಯಲಿ ಸಾರಿ. ನೀವು ಯಾರು ಪತ್ರಕರ್ತರಲ್ಲ, ನೀವು ಯಾರೂ ರಿಸರ್ಚ್ ಮಾಡೇ ಇಲ್ಲ. ಗೂಗಲ್ನಲ್ಲಿ ಸಿಗುವಂತಹ ಆರ್ಟಿಕಲ್ಸ್ನ ಅದನ್ನ ಪೇಸ್ಟ್ ಮಾಡಿಕೊಂಡು ಮುಂದೆ ತೋರಿಸ್ಕೊಂಡು ನೋಡಿ ಇಲ್ಲಿ ತರ ಒಂದು ಸುದ್ದಿ ಪ್ರಕಟ ಆಗಿದೆ. ಐ ಆಮ್ ರಿಯಲಿ ಸಾರಿ. ನೀವು ಯಾರು ಅನ್ಫಿಟ್ ಫಾರ್ ದಿಸ್ ವರ್ಕ್. ಈ ಕಾರಣಕ್ಕೇನೆ ಕಾನೂನಾತ್ಮಕವಾಗಿ ಈಗ ಧರ್ಮಸ್ಥಳಕ್ಕೆ ಸಿಕ್ಕಿರುವಂತಹ ಒಂದು ಕಾನೂನಿನ ಹೋರಾಟ ಅಂತಂದ್ರೆ ಜಾನ್ ಡೋ ಆರ್ಡರ್. ಈ ಆರ್ಡರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ. 79ನೇ ಹೆಸರಲ್ಲಿ ಜಾನ್ ಡೋ ಅಂತ ಇದೆ. ಆ ಜಾನ್ ಡೋ ಅಂತ ನಾನೀಗ ಏನಾದರೂ ಕಾನೂನು ಉಲ್ಲಂಘನೆ, ಆ ಆರ್ಡರ್ ಏನಿದೆ ಅದನ್ನ ನಾನು ಉಲ್ಲಂಘನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಂದ್ರೆ ಈಗ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗ್ಗಡೆ ಅವರ ಫ್ಯಾಮಿಲಿ ಅವರ ಹೆಸರನ್ನ ತೆಗೆದುಕೊಳ್ಬಾರ್ದು, ನೆಗೆಟಿವ್ ಆಗಿ ಪ್ರಮೋಟ್ ಮಾಡಬಾರ್ದು, ಅಥವಾ ಡಿಫೇಮ್ ಮಾಡಬಾರ್ದು, ಅಥವಾ ಫಾಲ್ಸ್ ಎಲಿಗೇಷನ್ ಮಾಡಬಾರ್ದು ಅಂತ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿದೆ. ನಾನೀಗ ಅವರ ವಿರುದ್ಧವಾಗಿ ಒಂದು ಸುದ್ದಿ ಪ್ರಕಟ ಮಾಡ್ತಾ ಇದ್ದೀನಿ.
ಎಸ್ ವೀರೇಂದ್ರ ಹೆಗ್ಡೆ ಅವ್ರು ಇಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ನಾನು ಸುದ್ದಿಯ ಪ್ರಕಟ ಮಾಡ್ತಾ ಇದ್ದೀನಿ ಅಂತಂದ್ರೆ ಜಾನ್ ಡೋನ ಹೆಸರೇನಿದೆ ಆ ಜಾಗದಲ್ಲಿ ನನ್ನ ಹೆಸರು ವಿಕಾಸ್ ಜರ್ನಲಿಸ್ಟ್ ಅಂತ ಹ್ಯಾಡ್ ಆಗುತ್ತೆ. ಇದು ಜಾನ್ ಡೋಗಿರುವಂಥ ಪವರ್. ಸುಮಾರು 4,000 ವಿಡಿಯೋ ಡಿಲೀಟ್ ಆಗಿರೋದು ಕೋರ್ಟಿಂದ. 4,000 ವಿಡಿಯೋನ ಕೋರ್ಟು ಸುಮ್ಮನೆ ಏಕಾಏಕಿ ಡಿಲೀಟ್ ಮಾಡಿಲ್ಲ, ಎಲ್ಲವನ್ನ ಸ್ಕ್ರೀನಿಂಗ್ ಮಾಡಿ ಅದರಲ್ಲಿ ಏನಿದೆ ಏನಿಲ್ಲ ಅಂತೆಲ್ಲ ನೋಡಿ ಅದರಲ್ಲಿ ಎವಿಡೆನ್ಸ್ ಇದೆಯಾ, ಎವಿಡೆನ್ಸ್ ಇದ್ದರೆ ಕೋರ್ಟ್ ಯೋಚನೆ ಮಾಡ್ತಾ ಇತ್ತು. ಯು ಡೋಂಟ್ ಹ್ಯಾವ್ ಎನಿ ಎವಿಡೆನ್ಸಸ್, ನನ್ನ ಮೊಬೈಲ್ನಲ್ಲಿ ಎವಿಡೆನ್ಸ್ ಇದೆ, ನನ್ನ ಮೊಬೈಲ್ನಲ್ಲಿ ಎವಿಡೆನ್ಸ್ ಇದೆ ಅನ್ನುವಂತಹ ಕೆಲವೊಂದಷ್ಟು ಜನರನ್ನ ಇಟ್ಕೊಂಡು ನೀವು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀರಾ ಹೊರತು ಸತ್ಯ ಇಲ್ಲ, ಸತ್ಯನ ದಾರಿ ತಪ್ಪಿಸ್ತಾ ಇದ್ದೀರಾ. ಇದನ್ನ ನೇರವಾಗೇ ಮಾತಾಡ್ತಾ ಇದ್ದೀನಿ. ಈವನ್ ಸಮೀರ್ ಎಮ್ರಿ ವಿಡಿಯೋಸಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಫೇಕ್ ಸ್ಟೋರೀಸ್ ಇವೆ. ಆ ಸ್ಟೋರೀಸ್ಗಳನ್ನೆಲ್ಲ ತರ್ತೀವಿ ನಾವು, ತಂದಿದ್ದಾರೆ, ಸುಮಾರು ಜನ ತಂದಿಟ್ಟಿದ್ದಾರೆ, ತರ್ತೀವಿ, ನಾವು ತಂದಿಡ್ತೀವಿ ನಿಮಗೆ. ಎಲ್ಲ ಫೇಕ್ ಸ್ಟೋರೀಸ್ಗಳನ್ನ, ಎಲ್ಲ ಫೇಕ್ ಅಲಿಗೇಷನ್ಸ್ ಅನ್ನ ಮಾಡಿಕೊಂಡು ಧರ್ಮಸ್ಥಳವನ್ನ ನೀವು ಡಿಫೇಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ, ಫಾಲ್ಸ್ ಅಲಿಗೇಷನ್ಸ್ ಅನ್ನ ಮಾಡ್ತಾ ಇದ್ದೀರಿ. ಈಗ ಧರ್ಮಸ್ಥಳಕ್ಕೆ ಜಾನ್ ಡೋ ಆರ್ಡರ್ ಸಿಕ್ಕಿದೆ. ನೀವು ಯಾರಾದರೂ ಇನ್ನ ಯೂಟ್ಯೂಬಲ್ಲಿ ಈ ಥರ ವಿಡಿಯೋಸ್ಗಳನ್ನ ಇಟ್ಟಿದ್ರೆ ದಯಮಾಡಿ ತೆಗೆದಾಕ್ಬಿಡಿ. ನಾನು ಇದನ್ನ ಕೋರ್ಟ್ ಆರ್ಡರ್ ಬಂದಿರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಯಾರ್ಯಾರು ಫಾಲ್ಸ್ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಿ, ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ವಿಡಿಯೋಸ್ಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದೀರಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥ ಒಂದು ಇದಕ್ಕೆ ಸಿಗಾಕೋಬೇಡಿ. ನಿಮಗೆ ಇದೊಂದು ಕಿವಿ ಮಾತಾಗೆ ಇಟ್ಕೊಳ್ಳಿ. ಜಾನ್ ಡೋ ಆರ್ಡರ್ ಏನಾದರೂ ನೀವು ಉಲ್ಲಂಘನೆ ಮಾಡಿದ್ರೆ ತುಂಬ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ನೀವು ಎದುರಿಸ್ಬೇಕಾಗತ್ತೆ. ಈ ಒಂದು ಕಮೆಂಟ್ ಹಾಕೋರ್ಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ವಿಚಾರದಲ್ಲಿ ಜಾನ್ ಡೋ ಆರ್ಡರು ಕೋರ್ಟಿಂದ ಕೊಟ್ಟಾಗಿದೆ. ಜಾನ್ ಡೋ ಆರ್ಡರ್ ಯಾವಾಗ ಕೋರ್ಟಿಂದ ಬಂದಿದೆ ಅವತ್ತಿಂದ ನೀವು ಆ ಪ್ರಕರಣದಲ್ಲಿ ನೀವು ಅದ್ರ ಬಗ್ಗೆ ಬೈದ್ರೆ ನೀವು ಅದಕ್ಕೆ ಭಾಗಿಯಾಗ್ತೀರಿ. ಆ ವಿಡಿಯೋ ಡಿಲೀಟ್ಗಳಾಗ್ತವೆ. ಇದು ಕಾನೂನು ಅದರ ಓನ್ ಡಿಸಿಷನ್ಸ್ ಅನ್ನ ತಗೊಳ್ಳುವಂತಹ ಶಕ್ತಿ ನಮ್ಮ ದೇಶದಲ್ಲಿದೆ. ಇದು ಜಾನ್ ಡೋ ಆರ್ಡರ್ ಇವತ್ತು ಧರ್ಮಸ್ಥಳಕ್ಕೆ ಸಿಕ್ಕಿದೆ. ಸುಮಾರು 4,000 ವಿಡಿಯೋಸ್ ಡಿಲೀಟ್ ಆಗಿದೆ. ಅದಾದ ಮೇಲೆ ಇದು ಅಂಥದ್ದು ಕೊಡೋದು, ಇದು ರೇರೆಸ್ಟ್ ಆಫ್ ದಿ ಕೇಸ್ಗಳಲ್ಲಿ ಮಾತ್ರ ಕೊಡ್ತಾರೆ. ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಒಂದು ಜಾನ್ ಡೋ ಆರ್ಡರ್ ಅನ್ನ. ಇಂಥ ಕೇಸ್ನಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಕೋರ್ಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಸೊಸೈಟಿ, ಏನು ನಡೀತಾ ಇದೆ, ಡಿಜಿಟಲ್ ಮೀಡಿಯಾಗಳಲ್ಲಿ ಏನು ನಡೀತಾ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಏನು ನಡೀತಾ ಇದೆ ಅಂತ ಕೋರ್ಟ್ ಎಲ್ಲ ತಿಳ್ಕೊಂಡು ಈ ಒಂದು ಆರ್ಡರ್ ಅನ್ನ ಕೊಟ್ಟಿದೆ. ಈ ಆರ್ಡರ್ ಅನ್ನ ಪರಿಪಾಲಿಸಬೇಕಾಗಿರುವಂಥದ್ದು ಈ ದೇಶದ ನಾಗರಿಕರಾಗಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಜವಾಬ್ದಾರಿಯುತವಾಗಿ ಸಾಮಾಜಿಕ ಜಾಲದಲ್ಲಿ ಮಾತಾಡಿ, ಸಾಮಾಜಿಕ ಜಾಲತಾಣದಲ್ಲಿ ಪತ್ರಕರ್ತರು ಅನ್ಸ್ಕೊಳ್ಳುವಂಥವ್ರು ದಾಖಲೆ ಇಲ್ಲದೆ ಏನೇನೋ ಮಾತಾಡಿ ಕಾನೂನಿನ ಕುಣಿಕೆಯಲ್ಲಿ ಸಿಗಾಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಜಾನ್ ಡೋ ಆರ್ಡರ್ ಧರ್ಮಸ್ಥಳಕ್ಕೆ ಸಿಕ್ಕಿದೆ. ಸತ್ಯ ನಿಲ್ಲುತ್ತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ.